ಪುರಿ ಜಗನ್ನಾಥನ ವಿಗ್ರಹಗಳು ಕೈಗಳಿಲ್ಲದೆ ಅಪೂರ್ಣವಾಗಿರಲು ಕಾರಣವೇನು ಗೊತ್ತಾ? ಭಾರತದ ಪವಿತ್ರ ಚಾಧಾಮ್ಗಳಲ್ಲಿ ಒಂದಾದ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವು ವಿಶ್ವ ಪ್ರಸಿದ್ಧವಾಗಿದೆ. ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನನ್ನ ಜಗನ್ನಾಥನ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಈ ಗರ್ಭಗುಡಿಯಲ್ಲಿ ಜಗನ್ನಾಥನೊಂದಿಗೆ ಆತನ ಹಿರಿಯ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರೆಯು ಒಟ್ಟಿಗೆ ಕುಳಿತು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಈ ಪುಣ್ಯಕ್ಷೇತ್ರದ ವಿಗ್ರಹಗಳು ನೋಡಲು ವಿಚಿತ್ರವಾಗಿ ಮತ್ತು ಅಪೂರ್ಣವಾಗಿ ಕಂಡರೂ ಅವುಗಳ ಹಿಂದೆ ಅಪ್ರತಿಮ ಭಕ್ತಿ ಮತ್ತು ಬ್ರಹ್ಮಾಂಡದ ರಹಸ್ಯ ಅಡಗಿದೆ. ಜಗನ್ನಾಥ ರಥಯಾತ್ರೆಯ ಸಂಭ್ರಮ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ವೇದಿಕೆಯೆಂದು ಜಗನ್ನಾಥ ದೇವರ ಭವ್ಯ ರಥಯಾತ್ರೆ ಜರುಗುತ್ತದೆ. ಈ ಬಾರಿ 2026ರಲ್ಲಿ ಜಗನ್ನಾಥ ರಥಯಾತ್ರೆಯು ಜುಲೈ 16ರಂದು ಅತ್ಯಂತ ವೈಭವದಿಂದ ಆರಂಭವಾಗಲಿದ್ದು ಜುಲೈ 24ರವರೆಗೆ ಭಕ್ತಿ ಭಾವದಿಂದ ಮುಂದುವರಿಯಲಿದೆ. ಈ 9 ದಿನಗಳ ಕಾಲ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರಿಯರ ಪ್ರತ್ಯೇಕ ರಥಗಳಲ್ಲಿ ಕುಳಿತು ಜನ್ಮಸ್ಥಳವಾದ ಗುಂಡೀಚಾ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಈ ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಪುರಿಗೆ ಹರಿದು ಬರ್ತಾರೆ. ಜಗನ್ನಾಥ ವಿಗ್ರಹಗಳು ಅಪೂರ್ಣ ಯಾಕೆ? ಮಾಳವ ದೇಶದ ರಾಜ ಇಂದ್ರದ್ಯುಮ್ನನು ದೇವಸ್ಥಾನವನ್ನ ನಿರ್ಮಿಸಿ ವಿಗ್ರಹಗಳನ್ನು ಕೆತ್ತಲು ಮುಂದಾದಾಗ ಸಾಕ್ಷಾತ್ ದೇವಶಿಲ್ಪಿ ವಿಶ್ವಕರ್ಮನು ವೃದ್ಧ ಕುಶಲಕರ್ಮಿಯ ವೇಷದಲ್ಲಿ ರಾಜನ ಬಳಿಗೆ ಬಂದನು. ವಿಶ್ವಕರ್ಮನು ವಿಗ್ರಹಗಳನ್ನು ಕೆತ್ತಲು ಒಂದು ಕಠಿಣ ಷರತ್ತನ್ನು ವಿಧಿಸುತ್ತಾನೆ. ನಾನು 21 ದಿನಗಳಲ್ಲಿ ಈ 3 ಪ್ರತಿಮೆಗಳನ್ನು ಪೂರ್ಣಗೊಳಿಸುತ್ತೇನೆ. ಆದರೆ ನಾನು ಒಂದೇ ಕೋಣೆಯಲ್ಲಿ ಒಬ್ಬಟ್ಟಿಯಾಗಿ ಕೆಲಸ ಮಾಡುತ್ತೇನೆ. ಅಲ್ಲಿಯವರೆಗೆ ಯಾರು ಬಾಗಿಲು ತೆರೆಯಬಾರದು ಎಂದನು. ರಾಜನು ಇದಕ್ಕೆ ಒಪ್ಪಿದನು. ಪ್ರತಿದಿನ ಕೋಣೆಯ ಒಳಗಿನಿಂದ ಉಳಿ ಮತ್ತು ಸುತ್ತಿಗೆಯ ಶಬ್ದ ಕೇಳಿಸ್ತಾ ಇತ್ತು. ಆದರೆ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ಒಳಗಿನಿಂದ ಶಬ್ದ ಬರುವುದು ನಿಂತು ಹೋಯಿತು. ಒಳಗಿದ್ದ ವೃದ್ಧ ಶಿಲ್ಪಿಗೆ ಏನಾಯಿತು ಎಂಬ ಆತಂಕ ಮತ್ತು ಕುತೂಹಲದಿಂದ ರಾಜ ಇಂದ್ರದ್ಯುಮ್ನನು ತಡೆಯಲಾರದೆ 21 ದಿನಗಳು ಮುಗಿಯುವ ಮುನ್ನವೇ ಕೋಣೆಯ ಬಾಗಿಲು ತೆರೆದನು. ಅಷ್ಟರಲ್ಲೇ ದೇವಶಿಲ್ಪಿ ವಿಶ್ವಕರ್ಮನು ಅಲ್ಲಿಂದ ಮಾಯವಾಗಿದ್ದನು ಮತ್ತು ಜಗನ್ನಾಥ ಬಲಭದ್ರ ಸುಭದ್ರೆಯರ ವಿಗ್ರಹಗಳು ಕೈಕಾಲುಗಳಿಲ್ಲದೆ ಅರ್ಧಕ್ಕೆ ನಿಂತಿದ್ದವು. ರಾಜನು ತನ್ನ ಆತುರದ ನಿರ್ಧಾರಕ್ಕೆ ತೀವ್ರವಾಗಿ ಪಶ್ಚಾತ್ತಾಪಪಟ್ಟನು. ಆದರೆ ಅಶರೀರ ವಾಣಿಯ ಮೂಲಕ ಇದನ್ನು ದೈವೇಚ್ಛೆ ಎಂದು ತಿಳಿದ ರಾಜನು ಅದೇ ಅಪೂರ್ಣ ವಿಗ್ರಹಗಳನ್ನ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಅಂದಿನಿಂದ ಇಂದಿನವರೆಗೂ ಜಗತ್ತಿನ ಒಡೆಯನಾದ ಆ ಜಗನ್ನಾಥನು ಭಕ್ತರು ಅದೇ ವಿಚಿತ್ರ, ಅಪೂರ್ಣ ಹಾಗೂ ಅತ್ಯಂತ ಸುಂದರ ರೂಪದಲ್ಲಿ ಭಕ್ತಿಯಿಂದ ಪೂಜಿಸುತ್ತಿದ್ದಾರೆ.